ಇದು ರಾಷ್ಟ್ರದ ಟೀಮ್ ಅಲ್ಲ. ಯಾವುದೋ ಒಂದು ಎಮೋಷನ್ಸಲ್ಲಿ ಅಂದರೆ ಹರ್ಷೋದ್ಗಾರದಲ್ಲಿ ವಿಜಯೋತ್ಸವ ಮಾಡೋ ಸಂದರ್ಭದಲ್ಲಿ ಘಟನೆ ನಡೆದಿದೆ, ಆಗಬಾರ್ದಾಗಿತ್ತು. ಏನಾಗಿದೆ ಏನಾಗಿಲ್ಲ ಅನ್ನೋದು ಮುಖ್ಯಮಂತ್ರಿಗಳು ಹೇಳಬೇಕಾಗುತ್ತೆ. ನಾನು ಹೇಳೋದು ತಪ್ಪು, ನಾನು ಇರಲಿಲ್ಲ ಊರಲ್ಲಿ, ರಾತ್ರಿನೇ ಬಂದಿದ್ದು. ಮತ್ತು ನಾನು ಇಷ್ಟೇ ಹೇಳೋದು, ಈ IPL ನಡೆಸ್ತಕ್ಕಂಥವರು ಕರೋಡ್ಪತಿಗಳಲ್ಲ, ಸಾವಿರಾರು ಕೋಟಿ ಮಾಲೀಕರು. ಯಾರ್ಯಾರು ಪ್ರಾಣ ಕಳ್ಕೊಂಡಿದ್ದಾರೆ BCCIಯಿಂದ 1 ಕೋಟಿ ಕೊಡಬೇಕಾಗುತ್ತೆ. ಕೊಡಬೇಕು ಅಂತೇಳಿ ನಾನು ಒತ್ತಡ ಮಾಡ್ತೀನಿ, ಸರ್ಕಾರಕ್ಕೂ ಒತ್ತಡ ಮಾಡ್ತೀನಿ. ಅವರು BCCIಯಿಂದ 1 ಕೋಟಿ ಕೊಡಿಸ್ಬೇಕಾಗುತ್ತೆ. ಅಲ್ಲ, ವಿಧಾನಸೌಧ ಕರೆಸಿ ಅವರನ್ನು ಸನ್ಮಾನ ಮಾಡುವಂತ ವಿಧಾನಸೌಧ ಅಂದರೆ ಸರ್ಕಾರ, ಅದರ ಬಗ್ಗೆ ನಾನು ಇವಾಗೇನು ಹೇಳಕ್ಕೆ ಹೋಗೋದಿಲ್ಲ. ಎಲ್ಲರೂ ಸಹ ದುಃಖದಲ್ಲಿದ್ದಾರೆ. 11 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಆ ಕಳ್ಕೊಂಡವರ ಕುಟುಂಬಕ್ಕೆ ಅವರ ನಷ್ಟವನ್ನು ತಡ್ಕೊಳ್ಳಿಕ್ಕೆ ಭಗವಂತ ಅವರಿಗೆ ಶಕ್ತಿ ಕೊಡಲಿ, ಧೈರ್ಯ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡಿ BCCI ಅವರು 1 ಕೋಟಿ ಪ್ರತಿಯೊಬ್ಬರಿಗೂ ಸಹ ಕೊಡಬೇಕು ಅಂತೇಳಿ ನಾನು ಒತ್ತಡ ಮಾಡಿ. ಈಗ ಮತ್ತೆ ಇನ್ನೊಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಆಲ್ರೆಡಿ ಹೇಳಿತ್ತಂತೆ ಬೇಡ ಇದು ಸೆಲೆಬ್ರೇಷನ್, ಯಾಕಂದ್ರೆ ಆಲ್ರೆಡಿ ಆ ದಿನ ರಾತ್ರಿ ಮಧ್ಯರಾತ್ರಿ ತನಕ ಬೆಳಗ್ಗೆ ತನಕನೂ ಪೊಲೀಸರು ಡ್ಯೂಟಿ ಮೇಲೆ ಇದ್ದಾರೆ ಸೆಲೆಬ್ರೇಷನ್ ಕಂಟ್ರೋಲಿಗೆ. ಅದಕ್ಕೆ ಮತ್ತೆ ನೆಕ್ಸ್ಟ್ ದಿನ ಮತ್ತೆ ಅದೇ ರೀತಿಯ ಸೆಲೆಬ್ರೇಷನ್ ಬೇಡ. ಈಗ ನಾನೊಂದು ಜವಾಬ್ದಾರಿ ಸ್ಥಾನದಲ್ಲಿ ಇಟ್ಕೊಂಡು ಸರ್ಕಾರ ಏನು ಮಾಡಿದೆ ಮಾಡಿಲ್ಲ ಅನ್ನೋದ್ರ ಬಗ್ಗೆ ನಾನು ಟಿಪ್ಪಣಿ ಮಾಡೋಕ್ಕಾಗೋದಿಲ್ಲ. ಮುಖ್ಯಮಂತ್ರಿಗಳು ಇಲ್ಲ ಉಪಮುಖ್ಯಮಂತ್ರಿಗಳು ಇಲ್ಲ ಗೃಹ ಸಚಿವರು ಈ ಬಗ್ಗೆ ತಿಳುವಳಿಕೆ ಕೊಡಬೇಕಾಗುತ್ತೆ. ಅದರ ಬಗ್ಗೆ ತಿಳುವಳಿಕೆ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈಗ ಇದಾದರೂ ಕೂಡ ಒಳಗಡೆ ಸೆಲೆಬ್ರೇಷನ್ ಈಗ ಅಲ್ಲಿ ಕೆಪಾಸಿಟಿ ಇರೋದು ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂ. ನಾನು ಆ ಕ್ರಿಕೆಟ್ ಸ್ಟೇಡಿಯಂ ಮೆಂಬರ್. ನಾನು ಕೂಡ ಅಲ್ಲಿ ಕೆಪಾಸಿಟಿ ಇರೋದು 35,000 ಜನ. ನೀವು ಫ್ರೀ ಅಂದ ತಕ್ಷಣ 3 ಲಕ್ಷ ಬಂದಿದ್ದಾರೆ ಜನ. ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ಎಲ್ಲಿ ಬೇಕು? 1,000ಕ್ಕೆ ನಮ್ಮಲ್ಲಿರೋದು 1 ಪೊಲೀಸು. ಆದ್ದರಿಂದ ಎಲ್ಲ ಒಂದು ಕಡೆ ಹೆಚ್ಚು ಕಮ್ಮಿ ಆಗಿದೆ. ಅವರು ಸಾವು ಹೊರಗಡೆ ಆದಾಗ ಒಳಗಡೆ ನಿಲ್ಲಿಸಬೇಕಾಗಿತ್ತು, ಸೆಲೆಬ್ರೇಷನ್ ಮಾಡೋರು ನಿಲ್ಲಿಸಬೇಕಾಗಿತ್ತು. ಆ ಕ್ರಿಕೆಟ್ ಫ್ಯಾನ್ಗಳು ಇದನ್ನು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಕ್ರಿಕೆಟ್ ಸ್ಟೇಡಿಯಂ ಸರ್, ನಿನ್ನೆ ನಡೆದ ಘಟನೆಗೆ ಅದನ್ನು ಹೈಕೋರ್ಟ್ ಅದನ್ನು ಗಂಭೀರವಾಗಿ ಪರಿಗಣಿಸಿ ಅದು ಒಂದು ಪ್ರಕರಣ ದಾಖಲು ಮಾಡಿಕೊಂಡು ಅದು ವರದಿ ಕೊಡಲಿಕ್ಕೆ ಸರ್ಕಾರಕ್ಕೆ ಸೂಚನೆ ಕೊಟ್ಟು. ಅಲ್ಲ, ಹೈಕೋರ್ಟ್ಗೆ ಎಲ್ಲ ರೀತಿಯ ಹಕ್ಕಿದೆ. ಸುಮೋಟೋ ಕೇಸ್ ಮಾಡತಕ್ಕಂಥ, ಸ್ವಯಂ ಪ್ರೇರಿತವಾದಂಥ FIR ಮಾಡಲಿಕ್ಕೆ, ಕೇಸ್ ಮಾಡಲಿಕ್ಕೆ. ಅದೇ ಥರ ಎಲ್ಲದರಲ್ಲೂ ಮಾಡಿದ್ರೆ ಭಾಳ ಒಳ್ಳೆಯದು. ನೀವು ಇವತ್ತು ಅಬ್ದುಲ್ ರೆಹಮಾನ್ ಮನೆಗೆ ಹೋಗ್ತಾ ಇದ್ದೀರಿ, ಅದರಲ್ಲಿ ಪರಿಹಾರ ಘೋಷಣೆ ಏನಾದ್ರು ಇದೆಯಾ? ಅಲ್ಲ, ಪರಿಹಾರ ನಾನು ಮಾಡೋಕ್ಕಾಗಲ್ಲ, ನಾನು ಸರ್ಕಾರ ಅಲ್ಲ. ಅಮಾಯಕ ಸತ್ತಿದ್ದಾನೆ, ನಾನು ಅಲ್ಲಿ ಹೋಗ್ತೇನೆ. 11 ಜನರ ಸಾವಿಗೆ ಯಾರು ಹೊಣೆ ಅಂತ ಹೇಳಲಿಕ್ಕೆ ಅದು ಸರ್ಕಾರನೇ ಹೇಳಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಅದು ಸರ್ಕಾರ ನಡೆಸಿದ್ದು ಕ್ರಿಕೆಟ್ ಅಲ್ಲ. ಸೆಲೆಬ್ರೇಷನ್ ವಿಧಾನಸೌಧ ಹತ್ರ ಏನೂ ಆಗಿಲ್ಲ. ಘಟನೆ ಆಗಿರೋದು ಸ್ಟೇಡಿಯಂ ಹತ್ರ. ಸ್ಟೇಡಿಯಂ ಅವರು ನಡೆಸುವಾಗ ಸ್ವಲ್ಪ ಯೋಚನೆ ಮಾಡಿ ನಡೆಸಬೇಕಾಗುತ್ತೆ. ಅಮಾಯಕರು, ಸಣ್ಣ ಮಕ್ಕಳು, ಯುವಕರು ಪ್ರಾಣ ಕಳ್ಕೊಂಡಿದ್ದಾರೆ. ಭಾಳ ದುಃಖಕರವಾದ ಸಂಗತಿ. ಸರ್, ಈಗ ಅದನ್ನು ಗ್ರೌಂಡಲ್ಲೇ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೇ ಮಾಡ್ಬೋದಾಗಿತ್ತು. ವಿಧಾನಸೌಧ ಕರೆಸಿ ಅವರನ್ನು ಸನ್ಮಾನ ಮಾಡುವಂಥ ಅವಶ್ಯಕತೆ. ಮತ್ತು ಅಲ್ಲಿ ಪೊಲೀಸ್ 5,000 ಪೊಲೀಸ್ ಇವತ್ತು ಮಾತಾಡೋದು ಬೇಡ, ಇನ್ನೊಂದು ದಿನ ಮಾತಾಡ್ತೀನಿ. ಅದಕ್ಕೇನು ತೊಂದರೆ ಇಲ್ಲ. ದುಃಖದಲ್ಲಿದ್ದಾರೆ ಎಲ್ಲರೂ. ನಾವು ಸಹ ಅವ್ರ ದುಃಖದ ಜೊತೆಗೆ ಭಾಗಿಯಾಗಿದ್ದೀವಿ.